ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹನುಮಗೊಂಡನಹಳ್ಳಿ 75ನೇ ಗಣರಾಜ್ಯೋತ್ಸವದ ದಿನಾಚರಣೆಯನ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಕಿರಿಯ ಉಪ ಪ್ರಾಥಮಿಕ ಶಾಲೆ ಹನುಮಗೊಂಡನಹಳ್ಳಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ಕನ್ನಡ ಶಾಲೆಯ ಮುಖ್ಯ ಗುರುಗಳು ಗೋಣಿಬಸಪ್ಪ ಕೆ, ಶಿಕ್ಷಕಿಯರಾದ ಸರೋಜಾ ಕುಮಾರ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಸಮೀವುಲ್ಲಾ ಮತ್ತು ಸರ್ವ ಸದಸ್ಯರು, ಅದೇ ರೀತಿಯಲ್ಲಿ ಉರ್ದು ಶಾಲೆಯ ಮುಖ್ಯ ಗುರುಗಳಾದ ಬಸವರಾಜ್ ಸರ್, ಶಿಕ್ಷಕಿಯರಾದ ಶಾಹೀನಾ ಬಾನು, ಇಲಾಹಿದ್ ಖಾನಂ ಹಾಗೂ ಅಧ್ಯಕ್ಷರಾದ ಆಸಿಫುಲ್ಲಾ ಹಾಗೂ ಸರ್ವ ಸದಸ್ಯರು, ಹಾಗೆಯೇ ಊರಿನ ಶಿಕ್ಷಣ ಪ್ರೇಮಿಗಳಾದ ಅಯ್ಯೂಬ್ ಖಾನ್, ಹಾಗೆಯೇ ಊರಿನ ಮುಖಂಡರಾಗಿರುವ ರಿಜ್ವಾನ್ ಸಾಹೇಬ್, ರಹಮತುಲ್ಲಾ ಸಾಹೇಬ್, ಮತ್ತೋರ್ವ ಶಿಕ್ಷಣ ಪ್ರೇಮಿಗಳು ಹಸೇನ್ ಸಾಬ್, ತಾಜು ಸಾಹೇಬ್, ಆಸಿಫ್, ಖಯ್ಯೂಂ ಸಾಹೇಬ್, ಹಳೆಯ ವಿದ್ಯಾರ್ಥಿ ಮತ್ತು ಇಮ್ರಾನ್ ಬಿ, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು, ಇಬ್ಬರು ಅಡಿಗೆಯವರಾದ ಸಮಿಯಾ ಬಾನು, ಶಹನಾಜ್, ನಾಜಿಮಾ ಬಾನು ಹಾಗೂ ಗ್ರಾಮದ ಎಲ್ಲ ನಾಗರಿಕರು, ಮಕ್ಕಳ ಪಾಲಕ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ। ಈ ಕಾರ್ಯಕ್ರಮದಲ್ಲಿ ಸಿಹಿ ಬಿಸಿಯೂಟ ಮಾಡಿಸಲಾಗಿತ್ತು। ಶಿಕ್ಷಕರೇ, ಊರಿನ ಹಿರಿಯರೇ, ನನ್ನ ಸ್ನೇಹಿತರೆ, ಎಲ್ಲರಿಗೂ ಶುಭಾಶಯಗಳು। ನಾನು ಈ ಸುಂದರ ಸಭೆಯಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ। ಜನವರಿ 26ನೇ 1950ರಂದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಜೀವನದಲ್ಲಿ ಪ್ರಜಾಮುಖಿಯಾಗಿದೆ। ಸ್ವಾತಂತ್ರ್ಯ ಭಾರತಕ್ಕೆ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ। ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ। ಈ ಸಂವಿಧಾನ ರಚಿಸಲು 2 ವರ್ಷ 17 ತಿಂಗಳು 12 ದಿನ ಬೇಕಾಯಿತು। ಈ ಸಂವಿಧಾನ ರಚಿಸಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶ್ರಮಿಸಿದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ನೆನಪಿಸುವ ದಿನವಾಗಿದೆ।
ನಡಿ ಬೇಡ ಹೋಗ್ತಾರೆ ಜನ ಹೋಗ್ತಾರೆ ನಡಿವೆ ಮಾತಾಡಿದ್ರೆ ಹೋಗ್ಬಿಡ್ತಾರೆ ಆಮೇಲೆ 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 ಹೇಳಂತೆ ಈಗ ಒಳ್ಳೆ ಡ್ಯಾನ್ಸ್ ರಸದವತ ನಡೀತೈತಿ